ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಸ್ಟಾರ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಯಾವುದ್ರ ಬಗ್ಗೆ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿಯೇ ಪ್ರೋಟೀನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು. ಒಂದು ತಿಂಗಳವರೆಗೂ ಕೆಡದಂಗೆ ನಾವು ಪ್ರೋಟೀನ್ನ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೋಬೋದು. ಯಾವ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೂ ಇಲ್ಲ. ನಾನು ಪ್ರೋಟೀನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ತಂದಿದ್ದೀನಿ ಅಂದರೆ, ಇದು ಕರ್ಬೂಜದ ಸೀಡ್ಸ್ ಇದೆ, ಇದು ವಾಲ್ನಟ್ಟು, ಇದು ಕಾಜು ಅಂದರೆ ಗೋಡಂಬಿ, ಇದು ಪಂಪ್ಕಿನ್ ಸೀಡ್ಸು, ಇದು ಚಿಯಾ ಸೀಡ್ಸು, ಇದು ವಾಟರ್ ಮೆಲನ್ ಸೀಡ್ಸು, ಇದು ಬಾದಾಮು, ಇದು ಫ್ಲಾಕ್ಸ್ ಸೀಡ್ಸು. ನಾನು ಫ್ಲಾಕ್ಸ್ ಸೀಡ್ಸ್ನ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಹೇರ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಇದು, ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಸನ್ಫ್ಲವರ್ ಸೀಡ್ಸು, ಅದೇ ಸೂರ್ಯಕಾಂತಿ ಬೀಜ ಇದನ್ನು ಸಹ ಯೂಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 kg ಹುರ್ಕಡ್ಲೆ, 1 kg ಕಡಲೆ ಬೀಜನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಅಚ್ಚು ಬೆಲ್ಲ 1 kg ತಂದಿದ್ದೀನಿ. 1 kg ಬೇಕಾಗಿರಲ್ಲ, 1/4 kg ಸಾಕಾಗುತ್ತೆ ಅನಿಸುತ್ತೆ, ಬಟ್ 1 kg ತಂದೆ. ಬೆಲ್ಲನ ಯೂಸ್ ಮಾಡಬಾರ್ದು, ಇದರಲ್ಲಿ ಶುಗರ್ ಜಾಸ್ತಿ ಇರುತ್ತೆ. ಬಟ್ ಆದರೂ ಶುಗರ್ಗಿಂತ ಇದು ಬೆಟರ್ ಅಲ್ವಾ. ಅಂದರೆ 1 ತಿಂಗಳವರೆಗೂ ಕೆಡ್ದಂಗೆ ನಾನು ಇಟ್ಕೋಬೇಕಂದ್ರೆ ಬೆಲ್ಲ ಯೂಸ್ ಮಾಡಲೇಬೇಕು, ಹಂಗಾಗಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಓಕೆ, ಇನ್ನೊಂದು ಮರ್ತಿದ್ದೆ ನಾನು, ಇದು ಎಳ್ಳು. ಇದು ಬ್ಲಡ್ ಸರ್ಕ್ಯುಲೇಷನ್ ಬಾಡಿಲಿ ಚೆನ್ನಾಗಾಗುತ್ತೆ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಎಳ್ಳು ಎಲ್ಲದೂ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಹೊತ್ತು ಹುರಿಯೋಂಗಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ಚಿಯಾ ಸೀಡ್ಸು, ಇದನ್ನು ಜಾಸ್ತಿ ಹುರ್ಕೊಳ್ಳೋಂಗಿಲ್ಲ. ಇದು ಫ್ಲಾಕ್ಸ್ ಸೀಡ್ಸು, ಇದು ಬಾದಾಮು, ಪಂಪ್ಕಿನ್ ಸೀಡ್ಸು, ಗೋಡಂಬಿ, ಸನ್ಫ್ಲವರ್ ಸೀಡ್ಸು, ಕಡಲೆ ಬೀಜ. ಇವಿಷ್ಟನ್ನು ರುಬ್ಕೊಳ್ಳೋಕೆ ಮುಂಚೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬೆಲ್ಲದ ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮನೇಲಿ ಹೆಣ್ಮಕ್ಳು ನಮಗಿಂತ ಚೆನ್ನಾಗಿ ಮಾಡ್ಕೋತಾರೆ, ಬಟ್ ನಮ್ಮ ಬ್ಯಾಚುಲರ್ಸ್ಗೆ ಅಂತ ವಿಡಿಯೋ ಮಾಡಿದಿರೋದು ಇದು. ಈ ಪಾಕ ಆಗುವಷ್ಟರಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ರುಬ್ಕೊಂಡ್ಬಿಡ್ತೀನಿ. ನೀವು ಇದನ್ನು ರುಬ್ಕೋಬೇಕಾದ್ರೆ ಫ್ಲಾಕ್ಸ್ ಸೀಡ್ಸು ಮತ್ತು ಎಳ್ಳು ಮತ್ತು ಚಿಯಾ ಸೀಡ್ಸ್ನ ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ. ಯಾಕಂದರೆ ಫ್ಲಾಕ್ಸ್ ಸೀಡ್ಸು ನಮ್ಮ ಬಾಡಿಲಿ ಬೇಗ ಡೈಜೆಸ್ಟ್ ಆಗೋಲ್ಲ ನಾವು ತಿಂದಮೇಲೆ, ಹಾಗಾಗಿ ಇದನ್ನು ತುಂಬ ನೈಸಾಗಿ ರುಬ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಫ್ಲಾಕ್ಸ್ ಸೀಡ್ಸು, ಎಳ್ಳು ಮತ್ತು ಚಿಯಾ ಸೀಡ್ಸ್ನ ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಇದ್ದಾವಲ್ಲ, ಇದನ್ನು ಜಾಸ್ತಿ ರುಬ್ಕೋಬಾರ್ದು, 1-2 ರೌಂಡ್ ಹೊಡ್ಸಿದ್ರೆ ಸಾಕಾಗುತ್ತೆ. ನಾನು ಇದನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ. ಈಗ ಟೈಮ್ ಆಗಿರೋದು ಕರೆಕ್ಟಾಗಿ 6 ಗಂಟೆ 50 ನಿಮಿಷ. ನಾನು ಇದನ್ನೆಲ್ಲ ಉಂಡೆ ಕೊಟ್ಟೋ ಅಷ್ಟರಲ್ಲಿ 9 ಗಂಟೆ 10 ಗಂಟೆ ಆಗಿರುತ್ತೆ. ನಮಗೆ ನ್ಯಾಚುರಲ್ ಪ್ರೋಟೀನ್ ಬೇಕಂದರೆ ಇಷ್ಟೆಲ್ಲ ಕಷ್ಟಪಡಲೇಬೇಕು. ಅಂದರೆ ನೋಡೋರಿಗೆ ಏನನ್ಸಿರಲ್ಲ, ಇದರಲ್ಲಿ ಏನು ಕಷ್ಟ ಐತೆ ಅನಿಸುತ್ತೆ, ಬಟ್ ಮಾಡೋರಿಗೆ ಅನಿಸುತ್ತೆ ಎಷ್ಟೊಂದು ಕಷ್ಟನ ಅನಿಸುತ್ತೆ. ಪಾಕ ರೆಡಿ ಆಗೈತೆ, ಇಲ್ಲಿದೆ ಪಾಕ. ಮತ್ತು ಇದು ಪಾಕ ಬಿಸಿದ್ದಾಗಲೇ ಕಟ್ಟಬೇಕು, ತಣ್ಣಗಾದ್ಮೇಲೆ ಕಟ್ಟಕ್ಕೆ ಬರೋಲ್ಲ. ಮತ್ತು ತಣ್ಣಗಾಗ್ತಿದೆ ಅಂದಾಗ ಮತ್ತೆ ಬಿಸಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಮುಗೀತು, ಇದೆಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು 2:30 3 ಗಂಟೆ ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ದು. ಈಗ ಕರೆಕ್ಟಾಗಿ 7:30. ಇನ್ನೊಂದು 2 ಉಂಡೆ ಇದೆ, ಅದು ಕಟ್ಬಿಟ್ರೆ ಮುಗೀತು. ಇದಿಷ್ಟು ಮಾಡಿದ್ದೀನಿ, ಒಂದು 30-35 ಐತೆ. ಡೈಲಿ ಒಂದೊಂದು ಉಂಡೆ ತಿಂದರೆ 1 ತಿಂಗಳಾಗುತ್ತೆ. ನೀವು ಏನಾದರೂ ಈ ಥರ ಪ್ರೋಟೀನ್ ಮಾಡ್ಕೋಬೇಕಂದ್ರೆ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ತನ್ನಿ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಸಿಗೋ ಪ್ರೋಟೀನ್ ಪೌಡ್ರನ್ನ ತಿನ್ನಬೇಡಿ, ಯಾಕಂದರೆ ಇತ್ತೀಚೆಗೆ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವ್ರೆ.
ನಾವು ತಿಂತಿರೋ ಫುಡ್ಡಿಂದಾನೇ ಹಾರ್ಟ್ ಅಟ್ಯಾಕ್ ಆಗ್ತಿರೋದು. ನನ್ನ 1 ತಿಂಗಳ ಪ್ರೋಟೀನ್ ರೆಡಿ. ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದೀನಿ ಇದನ್ನು ರೆಡಿ ಮಾಡೋಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.